ಸೊ ಆಲ್ ರೈಟ್, ನಮಸ್ಕಾರ ರೀ ಎಲ್ಲರಿಗೂ. ನಾನೇ ಪ್ರಶಾಂತ್ ನಾಯ್ಕ್. ನಿಮ್ಗೆಲ್ಲರಿಗೂ ಸ್ವಾಗತ ಐತಿ ನನ್ನ ಮತ್ತೊಂದು ನ್ಯೂ ವಿಡಿಯೋದಾಗ. ಇವತ್ತು ನಾವೆಲ್ಲಿ ಹಿಡಿದವ ಅಂದ್ರೆ ಆಷಾಢ ಏಕಾದಶಿ ಐತಿ. ಅದಕ್ಕೆ ನಾವು ಪಾಂಡುರಂಗನ ವಿಠಲ್ ದರ್ಶನ ಮಾಡ್ಕೊಳಕ ಪಂಡ್ರಾಪುರ್ಗೆ ಹಿಡಿದವ್ರಿ. ನಾ ಏನೇನು ತೊಗೊಂಡಂತ ಹೇಳ್ತಾನೆ ರೀ. ಫಸ್ಟ್ ರೇನ್ಕೋಟ್ ತೊಗೊಂಡನ್ರಿ. ರೇನ್ಕೋಟ್ ಹಾಕೋತಾನೆ ಗಪ್ರಿ ಪೇಲ, ಯಾಕಂದ್ರೆ ಫಸ್ಟ್ ಮಳೆ ವಾತಾವರಣ ಐತ್ರಿ. ನೀವು ಸದ್ದೋಗವ್ರದೇವು ರೇನ್ಕೋಟ್ ಹಾಕೋತಾನೆ ಗಪ್ರಿ. ರೇನ್ಕೋಟ್ ಹಾಕೋನ್ರಿ. ನಾವು 1.5 ವರ್ಷ ನಾವು ಇದನ್ನ ಯಾವಾಗ ಪಂಡ್ರಾಪುರ್ಗೆ ಹೋಗಿನ್ರಿ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ತಿಳ್ಕೊಬೋದ್ರಿ. ಈ ವಿಡಿಯೋದಾಗ ಏನೇನು ಆತೈತಿ, ಎಷ್ಟು ಖರ್ಚು ಆತೈತಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ರೀ. ಅದಕ್ಕೆ ಲಾಸ್ಟ್ ದೈನ ತಕ ವಿಡಿಯೋದಾಗಿರ್ರಿ. ನಾ ಏನೇನು ತೊಗೊಂಡಾನಂದ್ರೆ ರೇನ್ಕೋಟ್ ತೊಗೊಂಡನ್ರಿ, ಮತ್ತು ಒಂದು ಹೊತ್ತಿನ ಊಟ ತೊಗೊಂಡನು, ಮತ್ತು ಹಾಲ್ಟಿಂಗ್ ಮಾಡೋದು ಅದಕ್ಕೆ ಒಂದು ಜೋಡಿ ಪ್ಯಾಂಟ್ ಶರ್ಟ್ ತೊಗೊಂಡನ್ರಿ. ಮತ್ತು ಏನೇನು ಹಾಕಿದಾಳ್ರಿ ನಮ್ಮ ಮಮ್ಮಿ ಬ್ಯಾಗ್ದಾಗ, ನಂಗೆ ಏನು ಗೊತ್ತಿಲ್ಲ ರೀ. ಮತ್ತು ನಮ್ಮ ದಾದಾ ಬೈಂದರು ವೇಟ್ ಮಾಡ್ಕೋದ್ರೆ ಹೊರಗೆ ನಿಂದರು. ನಾ ಈಗ ಹೋಲಾಕ್ಬೇಕ್ರಿ. ಮುಂದಿನ ವೀಡಿಯೋ ಮುಂದುವರ್ಸೋಣ್ರಿ. ಹಿಡ್ಕೊಂಡ್ರಿ. ತಾಸ್ಗಾಂವ್ ತಕ ಒಂದ ಗಾಡಿ ಮ್ಯಾಗ ಬಂದ್ರಿ 3 ಮಂದಿ. ಅಲ್ಲಿಂದ ಉಮಾಜಿ ಬರಂತ ಇಲ್ಲಿ ತಕ ಇದು ಯಾವ ರೀತಿ ನೋಡ್ರಿ ನಂಗೆ ಏನು ಗೊತ್ತಿಲ್ಲ. ಈಗ ಬಂದಾಗ ಊಟ ಮಾಡೋರ್ದವ್ರಿ ಮುಂದೆ ಅದ್ರ ಸಂಬಂಧ ನೀರು ಬಾಟ್ಲೆ ತೊಗೊಂಡ ಮುಂದೆ ಹೋಗ್ಯಲ್ರಿ. ಒಂದು ಚಲೋ ಪ್ಲೇಸ್ ಸಿಕ್ತಂದ್ರೆ ಪದ್ಧತಿಯಲ್ಲಿ ಊಟ ಮಾಡೋದು. ಇವರೆಲ್ಲ ಯಾರು ನೋಡ್ತಿದಾರೆ, ಇವರೆಲ್ಲ ಉಮಾಜಿನ ದೋಸ್ತ್ರಿ. ಒಂದು ಕಮ್ಮಿ ಒಂದು 7-8 ಗಾಡಿ ಹೋದವ್ರಿ. ಎಲ್ಲರೂ ಕೂಡಿ ಹೋಗೋರು ನೋಡ್ರಿ. ನನಗೆ ಫುಲ್ ತನಿಗೆ ಆದ್ರೆ ತನಿಗೆ ಐತ್ರಿ. ನಾವು ऐटा है होय तुम्ही दादा, चष्मा भारी दिसायला आहे की कूलिंग ग्लास आहे काय? हा सुपरमॅन. ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಯಾವಾಗ ಮಾಡೋರು ಮತ್ತೆ ಮಾಡ್ರಿ. ನಾವೊಂದು ಅವಘಡ ಐತ್ರಿ. ಇಲ್ಲಿ ಬಂದು ನಾ ಮತ್ತು ಉಮಾಜಿ ನೀದವ್ರಿ, ಮತ್ತು ನಮ್ಮ ದಾದಾ ಮತ್ತು ರಾಕಿ ಹಂಗೆ ಮುಂದೆ ಹೋಗಿ ಬಿಡಿದಾರೆ. ನಮ್ಮ ದಾದಾ ಮೊಬೈಲ್ರೆ ಸ್ವಿಚ್ ಆಫ್ ಆಯಿತು. ರಾಕಿಗ್ರೆ ಕಾಂಟ್ಯಾಕ್ಟ್ ಮಾಡ್ಕೋದನು, ಅವಂಗ್ರೆ ಕಾಲ್ ಹತ್ತವತ್ರಿ. ಒಟ್ಟು ಏನು ತಿಳಿವತ್ರಿ. ಈಗ ಉಮಾಜಿ ಕಾಲ್ ಐತಿ, ಆ ಸಣ್ಣ ಮಾತಾಡ್ಕಲ್ಲ ನೋಡೋಣ್ರಿ ಏನು ಅದು. ನಾ ಎಷ್ಟು ಕೈ ಮಾಡಿ ಒದರ್ಕದ ನಿಮಗೆ ಹಂಗ ಹೊಡಿಕದ್ರಿ ನೀವು. ಎಲ್ಲಿ ಅಲ್ಲಿ ಎಷ್ಟು ಹೋದ್ರದ ಇಲ್ಲಿ ತಕ ಬೈಂದಾನ ಕೈ ಮಾರ್ಗದಾನ ಹಂಗ ಬಹು ಅಂತ ಹೊಯ್ತೀವಿ. ಮುಂದೆ ನಾವು ಬೈಂದಾನ ಬರೋಬ್ರಿ ಇದ್ದೇವು. ಪಂಡ್ರಾಪುರ ರೋಡ್ ಇದು ನೋಡಿ, ಈ ಎಲ್ಲ ಗಾಡಿ ಹಿಡಿದಾವಲ್ಲ ತಿರ್ಸ್ಕೊಂಡ ಅಲ್ಲಿ ಇಲ್ಲಿ ನಿಂತು ಕೈ ಮಾಡಿ ಪಂಡ್ರಾಪುರ ಹಿಡಿದವು. ಏ ಇದೈತೇವ ಪಂಡ್ರಾಪುರ ಹಾದಿ. ಏ ಪಂಡ್ರಾಪುರ ಇದಲ್ಲ ಹಾದಿ. ಇವ್ರು ನನ್ನ ಮಾತು ಮಾಡಿರತ್ತ ಇಕ್ಕದರು ಜರ ನಡ್ರಿ. ನಡ್ರಿ ಪಂಡ್ರಾಪುರ ಹೇಳ್ದವ. ಖರೆ ಹೇಳ್ಬೇಕಂದ್ರೆ ಪಂಡ್ರಾಪುರ ಹಾದಿ ಎಲ್ಲರೂ ಬಂದು ನಮಗೆ ಕೇಳ್ಕದ್ರಿ. ಖರೆ ಹೇಳ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲ ಯಾವ ಹಾದಿ. ಎಲ್ಲರೂ ಈ ಗಿಡ ಅಂತ ಹೇಳ್ಕಲ್ಲ. ನಡ್ರಿ ನಾವು ಹೋಗೋದು ಪಂಡ್ರಾಪುರ. ಇನ್ನ ಪಂಡ್ರಾಪುರ 1 ತಾಸನ ಹಾದಿ ಐತ್ರಿ. ಇದ್ರಕ್ಕಿಂತ ಭಾರಿ ನಮಗೆ ಲೊಕೇಶನ್ ಎಲ್ಲಿ ಸಿಗಂಗಿಲ್ಲ ರೀ. ಗುರುದೇವ್ ದತ್ತನ ಮಂದಿರ ಐತ್ರಿ, ಅದ್ರ ಮುಂದೆ ಕೂತ ಊಟ ಮಾಡೋಣ್ರಿ. ಲೊಕೇಶನ್ ನೋಡ್ರಿ, ಇಲ್ಲಿ ಪದ್ದಸರ್ಲೆ ಗಿಡದ ಬೈಡಾಗ ಕೂತು ಊಟ ಮಾಡೋದ್ರಿ ಮಜಾನೇ ಬೇರೆ ಇರ್ತಿತ್ರಿ ಅದೊಂದು. ರಾಕಿ ಊಟ ಐತೆ ರಾಕಿ. ಇದು ಯಾವ ಗಿಡ ರಾಕಿ? ಇದು ಯಾವ ಗಿಡ? ಇದು ಯಾವ ಗಿಡ ಹೇಳ್ರಿ ಎಲ್ಲರೂ. ರಾಕಿ ಇದು ಯಾವ ಗಿಡ? ಮಜ್ ಯಾವ ಗಿಡ ಹೇಳಿದವ? ಜಾಮಕಾಯಿ ಗಿಡ. ಇವಂತ ಊಟ ಗೀಟ ಮಾಡಿದವ್ರಿ ಪದ್ದಸರ್ಲಿ. ಇವು ನೋಡ್ರಿ, ಇವು ಮಾತ್ರ ಅನಾವತ್ತು ಐತಿ ಬಿಡ್ರಿ. ಈ ಕಡೆ ನಾದ ಮಾಡೋದಿಲ್ರಿ ಇವು. ನಡ್ರಿ ಹೂ. ಇದು ನೆಕ್ಸ್ಟ್ ಡೇ ರೀ. ನಿನ್ನ ಬ್ಲಾಗ್ ಕಂಟಿನ್ಯೂ ಮಾಡ್ಕಾಲಿಲ್ಲ, ಯಾಕಂದ್ರೆ ನನ್ನ ಚಾರ್ಜಿಂಗ್ ಎಲ್ಲ ಮುಗಿತ್ತು. ನಾವು ಇದೇ ಫಾರ್ಮ್ ಹೌಸ್ದಾಗ ಇದ್ದು. ನಿನ್ನೆ ಫಾರ್ಮ್ ಹೌಸ್ ಹೆಂಗಿತ್ತು ಒಂದು ಸ್ವಲ್ಪ ನೋಡ್ಕೊಂಬರ್ರಿ.
ಆಗಿ ದೇವ್ರ ಕಡೆ ಹೋಗೋದು ಲೆಕ್ಕ ಐತ್ರಿ. ಯಾವ್ದಾದ್ರು ಮುಂದೋಗಿದ್ರು ಉಮಾಜಿ ಬಂದ ದೇವ್ರ ದರ್ಶನ ಆದಿತ್ಯನಿಲ್ಲ ಉಮಾಜಿ ಆಗೋದಿಲ್ಲ. ಹಾಂ ಆಗೋದಿಲ್ಲ. ಆಗೋದತ್ತಿ ನಂಗ್ರೆ ಏನು ಪಾಸಿಬಲ್ ಅನ್ಸೋದಪ್ಪ ಆದಿತ್ಯ ಸರ್ ಯಾರಾದಿದ್ರಿ ಒಂದು ಆಯ್ತಂದ್ರೆ ನಮ್ಮಷ್ಟು ಪುಣ್ಯವಾನ ಭಾಗ್ಯವಾನ ಯಾರಿಲ್ಲನು ಯಾರಿಲ್ಲ ಅದು ಭೀ ಇಂಥ ಗರ್ದಿದಾಗು ಆಗೋದು ನಂಗೆ ಏನ ಪಾಸಿಬಲ್ ಇಲ್ಲ ನೋಡ್ರಿ ಗರ್ದಿ ನೋಡ್ರಿ ಇಷ್ಟ ಇನ್ನೂ ಹರಿಯಾಗಿ ಎಷ್ಟಾಗಿತ್ರಿ ಈಗ 6 ಗಂಟೆ ಆಗೈತ್ರಿ ಅಷ್ಟಾದ್ರಿ ಮಂದಿ ನೋಡ್ರಿ ಕಾಣಿಸ್ಕೊಳ್ಳಾರ ಮಂದಿ ನೋಡ್ರಿ ನೋಡ್ರಿ ಎಷ್ಟು ಮಾಡಿದಾರೆ 6 ಗಂಟೆ ಐತಿ ಮುಂದೆ ಭಾಳ ಮಂದಿ ಹೋಗಿತ್ರಿ ಇನ್ನ 5 ಕಿಲೋಮೀಟರ್ 5 ಕಿಲೋಮೀಟ್ರ್ ಹಿಂದ್ರು ನೋಡ್ರಿ 5 ಕಿಲೋಮೀಟ್ರ್ ಇನ್ನ ಹಿಂದಿದವ್ರಿ ಕೇಸ್ ಕೈತೇನಿಲ್ರಿ ನಾ ಮಾತಾಡೋದು ಕೇಸ್ ಕೈತಿರ್ಬೇಕು ನಿಮ್ಗೆ ಫುಲ್ ಎಲ್ಲ ಸೆಕ್ಯೂರಿಟಿ ಐತ್ರಿ ಯಾರು ಕಾರ್ ಅದು ಒಳಗೆ ಪಾರ್ಕಿಂಗ್ ಮಾಡಕ್ಕೆ ಕೊಡಂಗಿಲ್ಲ ಬೈಕ್ಲಿ ಯಾರು ಬರೋದಿದ್ರೆ ಬರ್ಬೋದ್ರಿ ಒಳಗೆ ಏನು ಪ್ರಾಬ್ಲಮ್ ಇಲ್ಲ ಪಂಡ್ರಾಪುರ 4 ಕಿಲೋಮೀಟ್ರ್ ಇಲ್ಲಿಂದ ಯಾರು ಕರೆದ್ರು ಮಜಿ ಚಾ ಕುಡಿಯೋದ ಚಾ ಕುಡಿ ಅನ್ಕಲ್ರಿ ಬರೀ ಕುಡ್ರಿ ಚಾ ಎಲ್ಲರೂ ಕುಡ್ರಿ ಹೋಟೆಲ್ ಪಂಚರತ್ನ ಶ್ರೀ ವಿಠ್ಠಲ ರೆಸ್ಟೋರೆಂಟ್ ಆ್ಯಂಡ್ ಫಾಸ್ಟ್ ಫುಡ್ ಮರಾಠಿದಾಗ ಇದ್ರಿ ಅಷ್ಟಾದ್ರೆ ಭೀ ಮಾತಾಡೋಕೆ ಟ್ರೈ ಮಾಡಿದೇನೆ ಮರಾಠಿ ಅಷ್ಟು ನಮ್ಗೆ ಪರ್ಫೆಕ್ಟ್ ಮಾತಾಡಕ್ಕೆ ಬರೋಂಗಿಲ್ಲ ಹಿಂದಿ ಬರ್ತಿತ್ತು ಬಿಡ್ರಿ ಹಿಂದಿದಾಗ ಲ್ಯಾಂಗ್ವೇಜ್ದಾಗ ಏನು ಪ್ರಾಬ್ಲಮ್ ಇಲ್ಲ ಟ್ರೈ ಮಾಡಿ ಚಾ ಹೆಂಗೆ ಟೇಸ್ಟಾ ಹೇಳ್ತೇನೆ ರೀ ನಿಮಗೆ ಇವತ್ತ ದೇವರ ಹೊಳಿವು ಯಾವ ದೇವ್ರ ಮೊಹರಂ ಮೊಹರಂ ಐತಿ ಬರೋಬ್ರಿ ಐತಿ ಹಾಂ ಲೌಕರ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿ ನೋಡ್ರಿ ಮನೆಗೆ ದರ್ಶನ ಆದಿತ್ತು ಅನಿಸ್ತಿದ್ದದ ನಿಂಗೆ ದರ್ಶನ ಆಗಲಿ ಬೇಕಾದ್ರೆ ದೂರ ದರ್ಶನ ಮಾಡ್ಕೊಂಡು ಹೋಗಿ ಬಿಡಿದ್ರಿ ದೂರ ದರ್ಶನ ಮಾಡ್ಕೋದೈತಿ ಮಜಾ ಹೆಂಗೇನೋ ಆಯ್ತೇನಲ್ಲ ಇನ್ಕಾರೆ ಆಯ್ತತಿ ಹೇಳಿದೀನಿ ಆಗುದಿಲ್ಲ ಬೈನಿ ಅಂದ್ರೆ ಆಗುದಿಲ್ಲ ಹಂಗತಿ ಆಯ್ತಲ್ಲ ಆಯ್ತು ಚಾ ಆರ್ಡ್ರ್ ಕೊಟ್ಟಿದ್ದೀರನಿಲ್ಲನ ಆರ್ಡರ್ ಕೊಟ್ಟಿದ್ದೀವಿ ದಾದಾ ದಾದಾ ಚಾ ಕೊಡ್ರಿ ದಾದಾ ಬಾಕಿ ಅನ್ಕದ ವ್ಯೂ ರೀ ಪದ್ಧತಿರ್ಲಿ ಐತಿ ಫೋಟೋ ಒಂದೆರಡು ಹೊಡಿಬೇಕು ಅನ್ಕದ ಹೊಡೆದು ಬಿಡೋಣ್ರಿ ಅವತ್ತು ರಿಸಲ್ಟ್ ಏನಿಗೆ ಹೇಳ್ತಾನೆ ರೀ ಇಲ್ಲಿ ತೋರಿಸ್ತಾನೆ ರೀ ನೋಡ್ರಿ ವ್ಯೂ ಖಾನ್ಗಿದ್ದೇನಿದ್ರೆ ಜೂಮ್ ಮಾಡೋ ಹಂಗೆ ಅಡ್ಡ ಮಾಡು ರಿಸಲ್ಟ್ ನೋಡ್ರಿ ಹೆಂಗೈತಿ ಯಾಕಂದ್ರೆ ಮೇನ್ ಫೋಟೋಗ್ರಾಫರ್ ಇದ್ದೀನಿ ರೀ ನಾತೆಲ್ಲ ಹೆಂಗಂತಿರೋಕಿ ಕರ್ನ ರೀ ವ್ಯೂ ಪಚ್ಚಿ ಐತಿ ನೋಡ್ರಿ ಅಂತ ಖತರ್ನಾಕ್ ಬರ್ತಾವ ಫೋಟೋ ಈಗ ಸದ್ದ ಕರೆ ನಮ್ಮ ಯಾರು ತೆಗಿವರಿ ಇವ್ರು ಅವರೆಲ್ಲ ನೋಡ್ರಿ ಬಿಜಿ ಆಗಿದಾರೆ ಈಗ ಸದ್ದ ನಮ್ಮ ತೆಗಿಯಂದ್ರೆ ಒಟ್ಟು ತೆಗಿವರಿ ಫೋಟೋ ನಾನು ಮಾಡಕ್ಕೆ ಬರಂಗಿಲ್ಲ ರೀ ಜನ್ರೇಷನ್ ಹಂಗೈತೆ ಅಲ್ರಿ ಉಮಾಜಿ ಅನ್ಕದ ರೀ ಆ ಫೋಟೋ ನೋಡಿ ಅವ್ನೊಂದು ಫೋಟೋ ತೆಗಿ ಅನ್ಕದ ರೀ ನಂಗೆ ಒಂದು ಫೋಟೋ ತೆಗಿಬಾತ ಕರಿಕದಾನ ರೀ ಅವಾಗಿಂದ ಖರೆ ಅವ್ನು ತೆಗಿಯಂಗಿಲ್ಲತ್ತ ಅವಂದು ಐಫೋನ್ ಐತಿ ಖರೆ ಏನು ಅನ್ಕದ ರೀ ಫೋಟೋ ತೆಗಿಯಂಗಿಲ್ಲ ಅನ್ಕದ ರೀ ಈಗ ನನ್ನ ಮೊಬೈಲಾಗ ತೆಗಿತದ ತಕೋತ ನನ್ನ ಮೊಬೈಲ್ದಾಗ ತಗೋ ಉಮಾಜಿ ಬಾ ತಕೋಬಾ ಯಾಕೆ ನಿನ್ನ ಮೊಬೈಲ್ದಾಗ ತಗೊಂಡ್ರೆ ಏನೈತಿ ನಿಂದು ಯಾವ್ದು ಐತಿ ಅಂತ ನೋಡ್ ತೋರಿಸು ನಿನ್ನ ಸ್ಯಾಮ್ಸಂಗ್ ಮೊಬೈಲ ಇರ್ಲಿ ತೋರಿಸು ಸ್ಯಾಮ್ಸಂಗ ತೋರಿಸು ಸ್ಯಾಮ್ಸಂಗ ತೋರಿಸಲ್ಲ ನಿಂತ್ರ ತಕೋ ಇಲ್ಲಿ ಖರೆ ನೋಡ್ರಿನ ಹಿಂಗೈತಿ ನೋಡ್ರಿ ಏನ್ ಮಾಡೋರ ಫೋಟೋ ಇಲ್ಲಿ ಭೀ ಅನ್ನಕ್ಕೆ ಬರಲ್ರಿ ಮತ್ತೆ ಕೊಡ್ರಿ ಬಾಬಾ ತೆಗಿತೋ ಕೊಡ್ರಿ ಗಪ್ರ 1 ಮಿನಿಟ್ ಫೋಟೋ ತೆಗಿತಾನೆ ಚಾ ಕುಡಿದ್ರಿ ನಾರೇ ಚಾ ಯಾವಾಗ ಕುಡಿಲ್ರಿ ನೀವು ಕುಡಿತೀರಂದ್ರೆ ಹೇಳ್ರಿ ನಿಮ್ಗೆ ಖರೆ ಹೇಳ್ಬೇಕಂದ್ರೆ ನಾ ಯಾವಾಗ ಹೊರಗೆ ಹೋದಾಗದು ಅಷ್ಟೇ ಚಾ ಕುಡಿತಾನು ಯಾರು ಹೆಚ್ಚು ಚಾ ಕುಡಿಯಕ್ಕೆ ಹೋಗ್ಬೇಡ್ರಿ ನಾ ಅಂತೂ ಜಾಗ ಹೆಚ್ಚು ಕೊಡಂಗ ನೋಡಿ ಊರಿಗೆ ಅದು ಹೋದಾಗ ಮಾಡಿದಾಗ ಎಲ್ರಿ ಥಂಡಿ ಹತ್ಕೈತಿ ಅಂದ್ರೆ ಭಾಳ ಅವಾಗ ಅಷ್ಟೇ ಕುಡಿತಾನೆ ರೀ ಚಾ ಯಾಕೆ ಗೊತ್ತಿಲ್ರಿ ನಮ್ಮ ಮನ್ಯಾಗ ನಂಗೆ ಸಣ್ಣ ಇರ್ತಾ ಭಾಳ ಹ್ಯಾಬಿಟ್ ಇತ್ತು ಚಾ ಕುಡಿದು ನಮ್ಮ ಪಪ್ಪನೇ ಬಿಡಿದಾರೆ ನಂಗೆಲ್ಲ ಚಾ ಕುಡಿದು ಚಾ ಕ್ವಾಲಿಟಿ ಏಕ ನಂಬರ್ ಆಗಿತ್ರಿ ಪಾಪ ಅವ್ರು ಫೋಟೋ ತಕೊಂಡಾರ ಅಂಕರಿ ಅದ ನಾವು ವಿಡಿಯೋ ಮಾಡೋದು ನೋಡಿ ಅವ್ರು ಅನ್ಕದ್ರಿ ಯಾವ ಊರದಿಂದ ಬೈಂದಿರಿ ಯಾನ ಕೇಳ್ಕದಾರಿ ನಮ್ಮ ಊರ ಹೆಸರು ಹೇಳಿದ್ರಿ ಪಾಪ ಒಂದು ಫೋಟೋ ತಕೊಂಡಂಗೆ ಅನ್ಕ ಫೋಟೋ ತೆಗಿತಂಗ ದಾದಾ ನಕೋ ಏರೋಕೆ ಮಾಡ್ಲಾ ಇರ್ಲ ಥ್ಯಾಂಕ್ ಯು ದಾದಾ ಇವ್ರು ಹಾಕಿಂದ ಫೋನ್ಪೇ ಇಶ್ಯೂ ಆಗಿದ್ದು ಕಾಂತಿತ್ತು ರೀ ಮತ್ತು ಅವ್ರು ಫೋನ್ಪೇ ಮಾಡಿಬಿಟ್ರಿ ರೀ ಇರ್ಲಿ ಹೇಳ್ರಿ ಎಲ್ಲ ಆಗೋದ ಪಾಪ ಇಂಥವ್ರು ಭಾಳ ಕಮ್ಮಿ ಸಿಗ್ತಾರೋ ಎಲ್ರಿ ಚಲೋ ಅನ್ಸೈತ್ರಿ ಖರೆ
ಪಬ್ಲಿಕ್ ಈಗ ಪಂಡರಪುರದ ಭಗವಾನ್ ವಿಠಲ ಅವ್ರೊಂದು ವಿಷ್ಣುವಿನ ರೂಪ ಅವ್ರ ಇಟಗಿ ಮ್ಯಾಗ ಯಾಕೆ ನಿಂತಿದಾರತ್ತ ಅದೊಂದು ಸ್ಟೋರಿ ಐತಿ ಅದನ್ನ ಇವತ್ತು ನೋಡೋಣ ಬರ್ರಿ. ಪುಂಡ್ಲಿಕ್ ಹೆಸರಿನ ಒಬ್ಬ ವ್ಯಕ್ತಿ ಅವ್ರ ತಂದೆ ತಾಯಿ ಸೇವೆಯೊಳಗ ಮುಳುಗಿರ್ತಾರೆ. ಅವಾಗ ಆತನಿಗೆ ಪ್ರತೀಕ್ಷೆ ಮಾಡ್ಲಕ್ ಭಗವಾನ್ ವಿಷ್ಣು ಅಲ್ಲಿ ಪ್ರಕಟ ಆಗ್ತಾರ್ರಿ. ಅವಾಗ ತಂದೆ ತಾಯಿ ಸೇವೆದಾಗ ತೊಡಗಿರೋ ಪುಂಡ್ಲಿಕ ವಿಷ್ಣುವಿನ ಹತ್ಯಾಕ ಒಂದ್ ಇಟಂಗಿ ಒಗಿತಾರಿ. ಮತ್ ಆ ಇಟಂಗಿ ಮ್ಯಾಗ ಕೆಲವು ಸಮಯ ತಕ ನಿಲ್ ಕೇಳ್ತಾರೆ. ಅವ್ರ ತಂದೆ ತಾಯಿಗೆ ನಿದ್ದೆ ಹತ್ತಿದ ಬೆಳಕ್ ಪುಂಡ್ಲಿಕ ಪ್ರಭು ವಿಷ್ಣುವಿನ ಹತ್ಯಾಕ ಹೋಗ್ತಾರಿ. ಮತ್ ಪ್ರಭು ವಿಷ್ಣು ಇಟಂಗಿ ಮ್ಯಾಗ ನಿಂತಿದ್ ನೋಡಿ ಕ್ಷಮೆ ಕೇಳ್ತಾರೆ. ಅವಾಗ ಭಗವಾನ್ ವಿಷ್ಣು ನಾನ್ ನಿನ್ ಮ್ಯಾಗ ದುಃಖ ಇಲ್ಲ, ಅದ್ರ ಬದ್ಲಾಗಿ ನಾನ್ ನಿನ್ ಮ್ಯಾಗ ಪ್ರಸನ್ನ ಆಗಿದಾನ ಅಂತಾರ. ಮತ್ತ ನಿಂಗ ಏನ್ ಬೇಕದ್ ಕೇಳ ಅಂತಾರ್ರಿ. ಅವಾಗ ಪುಂಡ್ಲಿಕ ನಂಗೆ ಏನ್ ಬೇಡ್ರಿ, ನೀವ್ ಹೆಂಗ್ ಇಲ್ಲಿ ನನ್ ಸಂಬಂಧ ನಿಂತಿದ್ದೀರಿ ಅದೇ ತರ ನೀವು ಇಲ್ಲೇ ನಿಂತ ನಿಮ್ ಭಕ್ತರಿಗೆಲ್ಲ ಇಲ್ಲೇ ನಿಂತ ದರ್ಶನ ಕೊಡ್ಬೇಕಂತ ಕೇಳ್ತಾರೆ. ಅವಾಗ ಪ್ರಭು ವಿಷ್ಣು ಅವ್ರಿಗೆ ತಥಾಸ್ತು ಹೇಳ್ತಾರ. ಮತ್ ಅವಾಗಿನಿಂದ ಪಂಡರಪುರದಾಗ ಪ್ರಭು ವಿಷ್ಣು ಭಗವಾನ್ ವಿಠಲನ್ ರೂಪದಾಗ ಎಲ್ಲಾ ಭಕ್ತರಿಗೆ ದರ್ಶನ ಕೊಡ್ಲಕ ಸೊಂಟದ ಮ್ಯಾಗ ಕೈ ಇಟ್ಟ ಇಟಂಗಿ ಮ್ಯಾಗ ನಿಂತಿದಾರ್ರಿ. ವ್ಲಾಗ್ ಮನಿಗೆ ಬಂದ ಎಂಡ್ ಮಾಡೋದೈತ್ರಿ. ಯಾಕಂದ್ರೆ ಅಲ್ಲೆಲ್ಲ ಮಳಿ ಚಾಲು ಆಗೈತ್ರಿ, ಅದಕ್ಕೆ ವ್ಲಾಗ್ ಎಂಡ್ ಮಾಡ್ಕಾಲಿಲ್ಲ. ನನ್ನ ಧ್ವನಿ ಒಂದು ಸ್ವಲ್ಪ ನೆಟ್ಟಿ ಕೇಳಿಸ್ಕತ್ತಿಲ್ಲಾಗಿತ್ತು ಅಂದ್ರೆ ಅಡ್ಜಸ್ಟ್ ಮಾಡ್ಕೊರಿ. ಯಾಕಂದ್ರೆ ನನ್ನ ಧ್ವನಿ ಒಂದು ಸ್ವಲ್ಪ ಮೇಲಿಲ್ಲ, ಆರಾಮ್ ತಪ್ಪಿತ್ರಿ, ಮಳೆಗೆಲ್ಲ ತೋರಿಸ್ಕೊಂಡೇನು ಅದ್ರ ಸಂಬಂಧ. ಮತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸಿರ್ತೇನೆ ರೀ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳಿರ್ತೇನೆ ರೀ. ಮತ್ತು ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್, ಒಂದು ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಿಮ್ಗೆ ಮುಂದಿನ ವಿಡಿಯೋ ಮಾಡ್ಲಿಕ್ಕೆ ಮೋಟಿವೇಟ್ ಮಾಡ್ತೈತಿ. ಅದ್ರ ಸಂಬಂಧ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬಾರ್ದಾಗ ಶಿವನ್ ಜಲ್ದಿ.